ನೇತ್ರದಾನ ಮಹಾದಾನ. ನಮ್ಮ ಸಾವಿನ ಬಳಿಕ ನಮ್ಮ ದೃಷ್ಟಿ ನೀಡಿ ದೃಷ್ಟಿ ಇಲ್ಲದವರ ಬಾಳಿಗೆ ಬೆಳಕಾಗಬಹುದು. ಆದ್ರೆ ಎಷ್ಟೋ ಜನರಿಗೆ ನೇತ್ರದಾನ ಹೇಗೆ ಮಾಡಬೇಕು ಅನ್ನೋದರ ಮಾಹಿತಿ ಇಲ್ಲ. ಅದನ್ನ ತಿಳಿಯಲು ಈ ವಿಡಿಯೋವನ್ನ ನೋಡೋಣ. 1. ನೇತ್ರ ಬ್ಯಾಂಕ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿ. ಕಣ್ಣಿನ ಆಸ್ಪತ್ರೆಗಳಲ್ಲಿ ಈ ಬ್ಯಾಂಕ್ಗಳಿದ್ದು ಫಾರ್ಮ್ನ ಭರ್ತಿ ಮಾಡಲು ಅರ್ಜಿಯನ್ನ ಸಲ್ಲಿಸಿ. 2. ನಿಮ್ಮ ವಿವರಗಳನ್ನ ಭರ್ತಿ ಮಾಡಿ. ಹೆಸರು, ವಯಸ್ಸು, ವಿಳಾಸ ಮತ್ತು ಹತ್ತಿರದ ಸಂಬಂಧಿಕರಂತಹ ಮೂಲಭೂತ ವಿವರಗಳನ್ನ ಒದಗಿಸಬೇಕು. 3. ನಿಮ್ಮ ಕುಟುಂಬಕ್ಕೆ ತಿಳಿಸಿ. ಇದು ಒಂದು ನಿರ್ಣಾಯಕ ಹಂತವಾಗಿದೆ. ಮರಣದ ನಂತರ ಮಾತ್ರ ಕಣ್ಣುಗಳನ್ನ ದಾನ ಮಾಡಬಹುದಾದ್ದರಿಂದ ಮರಣದ ನಂತರ ಅಂದ್ರೆ 6 ರಿಂದ 8 ಗಂಟೆಗಳ ಒಳಗೆ ಮೃತರ ಕುಟುಂಬದ ಸದಸ್ಯರು ತಕ್ಷಣವೇ ನೇತ್ರ ಬ್ಯಾಂಕ್ಗೆ ತಿಳಿಸಬೇಕಾಗುತ್ತೆ. ಮರಣದ ನಂತರ ನೇತ್ರದಾನ ಪ್ರಕ್ರಿಯೆ ಹೇಗಿರುತ್ತೆ? ತರಬೇತಿ ಪಡೆದ ವೈದ್ಯರು ಅಥವಾ ತಂತ್ರಜ್ಞರು ನಿಮ್ಮ ನಿವಾಸ ಅಥವಾ ಆಸ್ಪತ್ರೆಗೆ ಬಂದು ಮೃತರ ಸಂಬಂಧಿಕರಿಂದ ವಿವರವನ್ನ ಪಡೆದುಕೊಳ್ಳುತ್ತಾರೆ. ಆ ಬಳಿಕ HIV, HB, SAG ಮತ್ತು ಸಿಫಿಲಿಸ್ಗಾಗಿ ನಿಯಮಿತ ಸೆರೋಲಾಜಿಕಲ್ ಪರೀಕ್ಷೆಗಾಗಿ ಮೃತರ ರಕ್ತದ ಮಾದರಿಯನ್ನ ಪಡೆಯುತ್ತಾರೆ. ನಂತರ ಹತ್ತಿರದ ಸಂಬಂಧಿಕರಿಂದ ಲಿಖಿತ ಅನುಮತಿಯನ್ನ ಪಡೆದ ನಂತರ ಮೃತರ ಕಣ್ಣುಗಳನ್ನ ಪಡೆಯಲಾಗುತ್ತೆ.